ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನಾನು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನಮ್ಮ ಅಕ್ಕನ ಸ್ಕೂಲಿಗೆ ಹೊರಟಿದ್ದೀನಿ. ಸೊ ಅವ್ರದ್ದು ಗೌರ್ಮೆಂಟ್ ಸ್ಕೂಲು. ಅಲ್ಲಿ ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯನ್ನು ಮಾಡ್ತಿದ್ವಿ. ಅಲ್ಲಿಗೆ ಹೋಗಿ ನಾವು ಫ್ಲ್ಯಾಗ್ ಅದೆಲ್ಲ ರೆಡಿ ಮಾಡಿಕೊಂಡು ಮತ್ತು ಅಲ್ಲಿ ಫೋಟೋಗೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಅಲ್ಲೇ ರೆಡಿ ಮಾಡ್ಕೊಂಡ್ವಿ. ಆಚೆ ರಂಗೋಲೆ ಬಿಡೋದು, ಕಸ ಗುಡಿಸೋದು, ಪ್ರತಿಯೊಂದೂ ಎಲ್ಲನೂ ನಾವು ಅಲ್ಲೇ ರೆಡಿ ಮಾಡ್ಕೊಂಡ್ವಿ. ಮಕ್ಕಳು ಸಹ ಎಲ್ಲರೂ ಅಷ್ಟು ಬೆಳಗ್ಗೆನೇ ಎದ್ದು ಬೇಗ ಬಂದಿದ್ದರು ಪಾಪ. ನಾವು ಫ್ಲ್ಯಾಗ್ ರೆಡಿ ಮಾಡೋದೇ ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ನಾವು ಫಸ್ಟ್ ಟೈಮ್ ಇದು ಫ್ಲ್ಯಾಗನ್ನು ಕಟ್ತಿದ್ದಿದ್ದು, ನಾನಾಗಿರ್ಬೋದು ಅಥವಾ ನಮ್ಮ ಅಕ್ಕ ಆಗಿರ್ಬೋದು. ಸೊ ನಮ್ಗೆ ಅದೊಂಚೂರು ಲೇಟ್ ಆಯಿತು, ಬಟ್ ಆದ್ರೂ ಎಲ್ಲರೂ ಸಹಾಯ ಮಾಡಿದ್ರು ನಮಗೆ ಕಟ್ಟೋದಕ್ಕೆ ಅದನ್ನು. ಸೊ ನೀವು ನೋಡಿ, ಈ ಥರ ನಾನು ಆಚೆಗಡೆ ಎಲ್ಲ ರಂಗೋಲೆ ಬಿಡಿಸಿ ರೆಡಿ ಮಾಡಿದ್ದೆ. ಅಲ್ಲಿಂದ ಒಳಗೋಗಿ ಫ್ಲ್ಯಾಗ್ ಹತ್ರ ಗಾಂಧೀಜಿ ಫೋಟೋ ಇಟ್ಟು, ಅದ್ರ ಜೊತೆಗೆ ಭಾರತಾಂಬೆ ಫೋಟೋ ಇಟ್ಟು, ಫ್ರೂಟ್ಸು, ಬಿಸ್ಕೆಟ್ಸು, ಮಕ್ಕಳಿಗೆ ಚಾಕ್ಲೇಟು ಅಂತೆಲ್ಲನೂ ಇಟ್ಟು ಎಲ್ಲ ಫುಲ್ ಕ್ಲೀನಾಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ವಿ ನಾವು. ನಮ್ಮ ಮಕ್ಕಳು ಸಹ ಅಷ್ಟು ಬೆಳಗ್ಗೆನೇ ಎದ್ದು ಎಲ್ಲರೂ ತುಂಬ ಮುದ್ದಾಗೆ ತುಂಬ ಕಲರ್ಫುಲ್ಲಾಗೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಸೊ ಅಲ್ಲಿಂದ ಒಳಗೋದ್ರೆ ಕ್ಲಾಸ್ ರೂಮ್ ಇದೆ. ಕ್ಲಾಸ್ ರೂಮ್ ಒಳಗೆ ಹೋಗಿ ಅಲ್ಲೂ ಎಲ್ಲ ಫ್ರೀಡಮ್ ಫೈಟರ್ಸ್ದು ಎಲ್ರದ್ದು ಫೋಟೋಸ್ ಇತ್ತು, ದೇವ್ರ ಫೋಟೋ ಇತ್ತು. ಸೊ ಅದಕ್ಕೂ ಎಲ್ಲನೂ ಹೂವು ಇಟ್ಟು ರೆಡಿ ಮಾಡಿ ಅಲ್ಲಿಂದ ಮತ್ತೆ ಆಚೆಗೆ ಬಂದ್ವಿ. ಆಚೆಗೆ ಬಂದು ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ ನಾವು. ಹೌದು, ನಮ್ಮ ಅಲ್ಲಿ ಗೌರ್ಮೆಂಟ್ ಶಾಲೆಯ ಹತ್ರ ಇರೋವಂಥ ಸೊ ಅಲ್ಲಿಗೆ ಪಂಚಾಯಿತಿ ಸದಸ್ಯರು ಸಹ ಎಲ್ಲರೂ ಬಂದಿದ್ದರು ಅಲ್ಲಿಗೆ. ಅದಾದಮೇಲಿಂದ ನಮ್ಮ ಅಕ್ಕ ಸ್ವಲ್ಪ ಇಂಡಿಪೆಂಡೆನ್ಸ್ ಡೇ ಕುರಿತು ಮಾತನಾಡಿದ್ಲು. ವಿಡಿಯೋ ತೋರಿಸಿಲ್ವಾ ನಾನು? ಎಷ್ಟು ಕಷ್ಟಗಳನ್ನ ನಮ್ಗೆ ಕೊಡ್ತಾ ಇದ್ರು. ಅವ್ರು ಹೇಳಿದ ಮತ್ತೆ ಹೇಳಿ ನಾನು ಏನ್ ಮಾಡ್ತಾ ಇದ್ರು? ಹೊಡಿತಾ ಇದ್ರು, ಬಡಿತಾ ಇದ್ರು, ಶಿಕ್ಷೆನ ಕೊಡ್ತಾ ಇದ್ರು, ಜೊತೆಗೆ ಕೊನೆಗೆ ಗಲ್ಲಿಗೆ ಹಾಕ್ಬಿಡ್ತಾ ಇದ್ರು ಅಲ್ವಾ? ಸೊ ನಮ್ಮ ದೇಶಕ್ಕೆ ಬಂದು ನಮ್ಮವ್ರ ಮೇಲೆ ಏನ್ ಮಾಡ್ತಾ ಇದ್ರು? ದಬ್ಬಾಳಿಕೆನ ಮಾಡ್ತಾ ಇದ್ರು. ಈಗ ನಮ್ಮನೆಗೆ ಯಾರಾದ್ರೂ ಬೇರೆ ಬಂದ್ಬಿಟ್ಟು ನಮ್ಮೇ ದಬ್ಬಾಳಿಕೆ ಮಾಡಿದ್ರೆ ನಾವು ಸಹಿಸ್ಕೋತೀವ? ಇಲ್ಲ. ಸೊ ಅವಾಗ ಏನ್ ಮಾಡಿದ್ರು? ನಮ್ಮ ಭಾರತ ದೇಶನ, ನಮ್ಮ ಭಾರತ ಮಾತೆಯನ್ನ ಏನ್ ಮಾಡ್ಬೇಕು? ಬ್ರಿಟಿಷರಿಂದ ಹೇಳಿ ಮುಕ್ತಿಗೊಳಿಸ್ಬೇಕು ಅಂತ ಏನ್ ಮಾಡಿದ್ರು? ಬನ್ನಿ ಒಳಗಡೆ. ನೀವು ಮುಕ್ತಿಗೊಳಿಸ್ಬೇಕು ಅಂತ ಏನ್ ಮಾಡಿದ್ರು? ಹೋರಾಟವನ್ನ ಮಾಡಿದ್ರು ಅಲ್ವಾ? ಯಾರ್ಯಾರು ಹೋರಾಟ ಮಾಡಿದ್ರು? ಭಗತ್ ಸಿಂಗ್. ನಿನ್ನೆ ನೋಡಿದ್ರಲ್ಲ ಪಾಪ, ಭಗತ್ ಸಿಂಗ್ ಏನ್ ಮಾಡಿದ್ರು? ಗಲ್ಲಿಗೆ ಹಾಕಿದ್ರಲ್ವಾ? ಪಾಪ ಅವ್ರಿಗಿನ್ನೂ ಎಷ್ಟು ವರ್ಷ ಅವಾಗ? ಕೇವಲ 26 ವರ್ಷ, ಇನ್ನು ಅಷ್ಟೇನೆ ಅಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಅವ್ರು ಏನ್ ಮಾಡಿದ್ರು? ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಬಿಟ್ರು. ಆಗ ಅವ್ರ ತಾಯಿ ಒಂದು ಮಾತು ಹೇಳ್ತಾರೆ ಅಲ್ವಾ? ಅಳ್ತಾ ಇರ್ತಾರೆ ಅವ್ರ ತಾಯಿ ಅವ್ರನ್ನ ನೋಡ್ಬಿಟ್ಟು. ಆಗ ಅವರು ಮಗ ಹೇಳ್ತಾನಲ್ವಾ ಅಮ್ಮನ್ಗೆ, ಯಾಕಮ್ಮ ನೀನ್ ಅಳ್ತಿದ್ಯಾ ಅಂದಾಗ ಅವ್ರ ತಾಯಿ ಏನ್ ಹೇಳ್ತಾರೆ? ಅಯ್ಯೋ, ನಾನು ಇಂಥ ಒಂದೇ ಒಂದು ಮಗುಗೆ ಜನ್ಮ ಕೊಟ್ನಲ್ಲ, ಆ ಭಗವಂತ ನನ್ಗೆ ಇನ್ನೂ ಇಂಥ 10 ಮಕ್ಕಳನ್ನ ಹೆರೋ ಅಂತ ನನಗೆ ಶಕ್ತಿ ಕೊಟ್ಟಿದ್ರೆ 10 ಮಕ್ಕಳನ್ನ ಹೆತ್ತು ನಾನು ನಮ್ಮ ಭಾರತ ಮಾತೆಯ ಸೇವೆಗೆ ನಾನು ಕಳಿಸ್ತಾ ಇದ್ದೆ. ನಾನು ಬರೀ ಒಂದು ಮಗುನ ಹೆತ್ತಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವಾ? ಸೊ ಅಂದ್ರೆ ಅದಾದಮೇಲಿಂದ ಪಂಚಾಯಿತಿ ಸದಸ್ಯರಿಂದ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಿ ಅಂದ್ಬಿಟ್ಟು ನಮ್ಮ ಶಾಲೆಯ ಒಂದು ಪುಟ್ಟ ಬಾಲಕಿ ಕೇಳಿಕೊಂಡು ಅವ್ರನ್ನ ಕರ್ಕೊಂಡು ಬಂದರು. ಅವ್ರು ಬಂದು ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಏನಿದೆ ಧ್ವಜಾರೋಹಣನ ನೆರವೇರಿಸಿದ್ರು. ಈಗ ನೋಡ್ತಿರ್ಬೋದು ನೀವೇನೇನೆ. ಧ್ವಜಾರೋಹಣ ಆದಮೇಲೆ ನಮ್ಮ ಧ್ವಜ ಏನಿದೆ ಅದು ಆಕಾಶದ ಎತ್ತರದಲ್ಲಿ ಹಾರಾಡ್ತಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡೋದಕ್ಕೆ. ಅದೆಲ್ಲ ಆದಮೇಲೆ ನಮ್ಮ ಮಕ್ಕಳದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947ರ ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯಕ್ಕೆ ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ನಮ್ಮ ಭಾರತವಂತೆಯನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಲು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ ಇತರ ಸಾಮಾನ್ಯ ಜನರು ಕೂಡ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟರು. ಅವರೆಲ್ಲರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಅವರೆಲ್ಲರನ್ನು ನೆನೆಯುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲರೂ ಒಂದೇ ಒಂದೇ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ದ್ವೇಷ ಅಸೂಯೆ ನಮ್ಮಲ್ಲಿ ಬೇಡ, ಪ್ರೀತಿ ಸ್ನೇಹ ಬೆಳೆಸಿ ನೋಡ. ದ್ವೇಷ ಅಸೂಯೆ ನಮ್ಮಲ್ಲಿ ಬೇಡ, ಪ್ರೀತಿ ಸ್ನೇಹ ಬೆಳೆಸಿ ನೋಡ. ಎಡರು ತೊಡರು ಏನೇ ಬರಲಿ ಗುರುವಿನ ದಯ ಹೊಂದಿರಲಿ. ಎಡರು ತೊಡರು ಏನೇ ಬರಲಿ ಗುರುವಿನ ದಯ ಹೊಂದಿರಲಿ. ನಮಗೂ ನಿಮಗೂ ಅವಗೂ ಇವಗೂ, ನಮಗೂ ನಿಮಗೂ ಅವಗೂ ಇವಗೂ ಗುರುವಿನ ದಯ ಹೊಂದಿರಲಿ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಎಲ್ಲರಿಗೂ ಧನ್ಯವಾದಗಳು. ಭಾರತ ಮಾತೆ ನಮ್ಮೆಲ್ಲರ
ತಾಯಿ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲ ಕೂಡ ಒಂದೇ ಅಂತಕ್ಕಂಥ ಸಂದೇಶವನ್ನ ಸಾರಿದಂತ ಗೀತೆ ನಾಡಿದಂತ ಮಕ್ಕಳಿಗೆ ಧನ್ಯವಾದಗಳು. ಈಗ ಗಾಂಧೀಜಿಯ ಬಗ್ಗೆ ಒಂದು ಹಾಡನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ತರುಣ್ ಮತ್ತು ನಿರಂಜನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತರುಣ. ನನ್ನ ಹೆಸರು ನಿರಂಜನ್. 3, 2, 1 ಗೋ. ಎಡಗೈಯಲ್ಲಿ ರಾಟೆ ಬಲಗೈಯಲ್ಲಿ ಗೀತೆ ಹಿಡಿದವರ್ಯಾರು ಗೊತ್ತೇ? ಅವರೇ ನಮ್ಮ ಗಾಂಧಿ, ಪರಮ ಪೂಜೆ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಮಕ್ಕಳಿಗೆಲ್ಲ ತಾತ, ವಿಶ್ವಕ್ಕೆಲ್ಲ ದಾತ, ಅಂತವರ್ಯಾರು ಗೊತ್ತೇ? ಅವರೇ ನಮ್ಮ ಗಾಂಧಿ, ಪರಮ ಪೂಜೆ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಕೈಯಲ್ಲೊಂದು ಕೋಲು, ಅವರಿಗಿಲ್ಲ ಸೋಲು, ಅಂತವರ್ಯಾರು ಗೊತ್ತೇ? ಅವರೇ ನಮ್ಮ ಗಾಂಧಿ, ಪರಮ ಪೂಜೆ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಗಾಂಧೀಜಿಯವರ ವರ್ಣನೆಯನ್ನ ಮಾಡಿ ಹಾಡನ್ನ ಹೇಳಿದಂತ ಪುಟಾಣಿಗಳಿಗೆ ಧನ್ಯವಾದಗಳು. ಸೊ ಈಗ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೊಂದು ಜನ ಹೋರಾಟವನ್ನ ಮಾಡಿದ್ರಿ ಅಂತ ನಾವು ಹೇಳಿದ್ವಿ. ಸೊ ನಿಮ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ನೋಡಿದೀರಾ? ಎಷ್ಟು ಕೇಳಿದಿರಾ? ಸೊ ಅವರು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟವನ್ನ ಮಾಡಿದ್ರು? ಒಬ್ಬ ತ್ಯಾಗರ ಅಂತಕ್ಕಂಥ ಇಂಗ್ಲಿಷ್ ಅವನು ಬ್ರಿಟಿಷರು ಬಂದು ಕಪ್ಪವನ್ನ ಕೇಳಿದಾಗ ಅವರು ಯಾವ ರೀತಿ ರಿಯಾಕ್ಷನ್ ಅನ್ನ ಕೊಟ್ಟರು, ಯಾವ ರೀತಿ ಧೈರ್ಯದಿಂದ ಅವ್ರ ವಿರುದ್ಧ ಮಾತನಾಡುದು ಅನ್ನೋದನ್ನ ನಿಮ್ ಎಲ್ರಿಗೂ ತೋರ್ಸೋದಕ್ಕೆ ಬರ್ತಾ ಇದ್ದಾಳೆ ಕುಮಾರಿ ಭವಾನಿ. ನೀವು ನಮಗೆ ಕಪ್ಪ ಕೊಡಬೇಕೇ? ಕಪ್ಪು ತಿನ್ನಲು ಬಿಟ್ಟಿದ್ದಕ್ಕೆ ಕೂಲಿ ಬೇರೆ ಕೊಡಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ, ಬಿತ್ತೀರಾ, ಬೆಳೆ ಬೆಳೆತೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮನಿರೇ, ನೆಂಟರೇ, ದಾಯಾದಿಗಳು, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಿಮಗೆ ಉಳಿಯುವ ಆಸೆ ಇದ್ದರೆ ಈಗಲೇ ಇಲ್ಲಿಂದ ಹೊರಟು ಹೋಗು. ಕೆಂಪು ಮುಖದ ಕೋತಿಗಳೇ, ಭಾರತವನ್ನು ಬಿಟ್ಟು ತೊಲಗಿ. ಕಿತ್ತೂರು ರಾಣಿ ಚೆನ್ನಮ್ಮ ಎದುರು ನಿಂತು ಕಪ್ಪ ಕೇಳುವ ನಾಲಿಗೆ ಸೀಳಿ ಹೋಯಿತು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ಧನ್ಯವಾದ. ಈಗ ನೀವೆಲ್ಲರೂ ನೋಡಿದ್ರಿ ಎಲ್ಲ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಅವರ ಪ್ರತಿಭೆನ ತೋರಿಸಿದ್ರು ಅಂತ. ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಂದ್ರೇ ಈ ಥರ ಅವ್ರಿಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಅವರು ಮುಂದೆ ಬರ್ತಾರೆ. ಸೊ ಈಗ ಅವ್ರದ್ದೆಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ನಮ್ಮ ಅಕ್ಕ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಹೇಳಿ ಅವ್ರನ್ನೆಲ್ಲರೂ ಈಗ ಊಟಕ್ಕೆ ಕಳಿಸ್ಕೊಟ್ವಿ. ಅಲ್ಲಿ ಊಟ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಬಂದಿತ್ತು. ಸೊ ಹಾಗಾಗಿ ಆ ಮಕ್ಳಿಗೆಲ್ರಿಗೂ ಊಟ ಬಡಿಸಿ ಅವರು ಎಲ್ಲರೂ ತುಂಬ ಖುಷಿಯಿಂದ ಊಟ ಮಾಡಿದ್ರು. ಅವರೆಲ್ಲ ಊಟ ಮುಗಿಸಿದ್ಮೇಲೆ ನಾವೆಲ್ಲ ಒಂದೊಂದು ಎರಡೆರಡು ಫೋಟೋಸ್ನ ತಗೊಂಡು ಆ ಮಕ್ಳ ಜೊತೆ ಎಲ್ಲ ಎಂಜಾಯ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆನ ತುಂಬ ವಿಜೃಂಭಣೆಯಿಂದ ಆಚರಣೆ ಮುಗಿಸಿ ಅವ್ರಿಗೆಲ್ರಿಗೂ ಸ್ವೀಟ್ಸ್ ಕೊಟ್ಟು ಚಾಕ್ಲೇಟ್ಸ್ ಕೊಟ್ಟು ಈ ಸ್ವಾತಂತ್ರ್ಯದ ದಿನದಂದು ನಮ್ಮ ದೇಶಕ್ಕೋಸ್ಕರ ಅವರ ನೆತ್ತರನ್ನೇ ಬಲಿ ಕೊಟ್ಟಿರುವ ಎಲ್ಲ ಜನರನ್ನು ನೆನೆಸುತ್ತಾ ಅವರನ್ನು ಸ್ಮರಿಸುತ್ತಾ ಅವರಿಗೆ ಗೌರವ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎನ್ನುತ್ತಾ ಪ್ರತಿಯೊಬ್ಬರು ಆಗಿರ್ಬೋದು, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು, ರಾಣಿ ಅಬ್ಬಕ್ಕ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಪ್ರತಿಯೊಬ್ಬರಿಗೂ ಸಹ ನಾವೆಲ್ಲರೂ ಅವ್ರಿಗೆ ಗೌರವ ಕೊಟ್ಟು ಅವ್ರನ್ನೆಲ್ಲ ಸ್ಮರಿಸಿ, ಅವರಿಲ್ಲ ಅಂದರೆ ನಮಗೆ ಸ್ವಾತಂತ್ರ್ಯ ಅನ್ನೋದೇ ಸಿಗ್ತಿರ್ಲಿಲ್ಲ. ಅವರೆಲ್ಲರಿಂದ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿನ ಜೀವನ ನಾವಿಷ್ಟು ಸುಖಕರವಾಗಿ ನಡೆಸ್ತಿದ್ದೀವಿ ಅನ್ನೋದಕ್ಕೆ ಅವತ್ತಿನ ದಿನ ನಮ್ಮ ಭಾರತಾಂಬೆಗೆ ಪ್ರತಿಯೊಬ್ಬರು ಕೊಟ್ಟಿರೋ ಅವರ ನೆತ್ತರಿಂದನೇ ಅದು ಕಾರಣ ಆಗಿರೋದು. ಸೊ ಮತ್ತೊಮ್ಮೆ ಎಲ್ಲರಿಗೂ ಸಹ ಇಂಡಿಪೆಂಡೆನ್ಸ್ ಡೇ ಅಂದರೆ 79ನೇ ದಿನದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸೊ ಈಗ ನೀವನ್ನೆಲ್ಲ ನೋಡಿದ್ರೆ ಅನಿಸುತ್ತೆ, ಮಕ್ಕಳಿಗೆಲ್ಲರಿಗೂ ಸ್ವೀಟ್ಸ್ ಕೊಟ್ಟು ಎಲ್ಲ ಎಂಜಾಯ್ ಮಾಡಿದ್ವಿ ನಾವು. ಸೊ ಈಗ ಅಲ್ಲಿನ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಪಾಪು ಎಲ್ಲರೂ ಸಹ ಆಟೋಲಿ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಸ್ವಾತಂತ್ರ್ಯ ದಿನದ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.